ಓಂ ಶಾಂತಿ. ಒಂದು ಕ್ಷಣ ನಾವು ನಮ್ಮ ಪ್ರಕೃತಿಯನ್ನು ನೋಡಿದಾಗ ಎಷ್ಟೋ ಕೆಲವೊಂದು ನ್ಯಾಚುರಲ್ ಆದಂತಹ ಗುಣಗಳನ್ನು ನಾವು ನೋಡ್ಬೋದು. ಈಗ ಗಾಳಿಯಲ್ಲಿರುವಂತಹ ಒಂದು ವಿಶೇಷ ಗುಣ ಹಗುರತೆ. ಇನ್ನು ನೀರಿನ ವಿಶೇಷತೆ ಶೀತಲತೆ. ಒಂದು ದೊಡ್ಡ ಬೆಟ್ಟವನ್ನು ನಾವು ನೋಡುತ್ತೇವೆ. ಬೆಟ್ಟವನ್ನು ನೋಡುವಾಗ ಅದರಲ್ಲಿ ಕಾಣುವಂತಹ ನ್ಯಾಚುರಲ್ ಗುಣ ಗಂಭೀರತೆ. ಹಾಗೆ ಭೂಮಿಯಲ್ಲಿ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಗುಣವೇ ಕ್ಷಮೆ. ಈ ದೇಹ ಮಣ್ಣು, ಇದು ತಯಾರಾಗುವುದೇ ಮಣ್ಣಿನಿಂದ. ಹಾಗಾದರೆ ಈ ಕ್ಷಮೆ ಅನ್ನುವಂತಹ ಏನು ಗುಣ ಇದೆ, ಇದು ಬಹಳಷ್ಟು ಮಹತ್ತರವಾದಂತಹ ಒಂದು ಗುಣ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠ ದಾನ ಯಾವುದು? ಭೌತಿಕವಾಗಿ ನಾವು ನೋಡೋದಾದರೆ ವಿದ್ಯಾದಾನ ಮಾಡ್ತಾರೆ, ಆರೋಗ್ಯ ದಾನ ಮಾಡ್ತಾರೆ, ಗೋದಾನ ಅಂತ ಮಾಡ್ತಾರೆ, ಧನದಾನ ಅಂತ ಮಾಡ್ತಾರೆ, ಅಥವಾ ಅನ್ನದಾನ, ಕನ್ಯಾದಾನ. ಇದು ಭೌತಿಕ ಆಯಿತು, ಸ್ಥೂಲ ಆಯಿತು. ಆದರೆ ಇನ್ನೊಂದು ಬಹಳ ವಿಶೇಷವಾದಂತಹ ದಾನ ಅಂತ ಹೇಳಿದರೆ, ಸೂಕ್ಷ್ಮ ರೀತಿಯಿಂದ ನೋಡಿದಾಗ ಕ್ಷಮಾದಾನ. ಕ್ಷಮೆ ಅನ್ನುವಂಥದ್ದು ಬಹಳ ಚಮತ್ಕಾರಿಯಾದಂತಹ ಒಂದು ಶಕ್ತಿ ಅಂತ ಹೇಳ್ಬೋದು, ಒಂದು ಗುಣ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ತಪ್ಪನ್ನು ನಾವು ಕ್ಷಮಿಸ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಸಹನೆ ಬೇಕು. ಕ್ಷಮೆ ಅಂದರೆ ನಿಮ್ಮನ್ನು ನಾವು ಕ್ಷಮಿಸಿದ್ದೀವಿ ಅಂದ ತಕ್ಷಣ ಅದು ಕ್ಷಮೆ ಅಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಕ್ಷಮೆ ಅಲ್ಲ. ಕ್ಷಮೆಯ ಒಂದು ಅರ್ಥವನ್ನು ಹೇಳೋದಾದರೆ ಕ್ಷಮಿಸ್ಬೇಕು, ಮರ್ತು ಬಿಡಬೇಕು. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ, ಕ್ಷಮಿಸಿದ್ದೀವಿ ಅಂತ ಹೇಳ್ತೀವಿ. ಬಾರಿ 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 ಅವರಿಗೆ ನಾವು ಯಾವ ಮಾತಿನಲ್ಲಿ ಕ್ಷಮೆ ಮಾಡಿದ್ದೀವೋ ಅದನ್ನು ಬಾರಿ ಬಾರಿ ನಾವು ಅದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಅದು ಕ್ಷಮಿಸುವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಕ್ಷಮಿಸಿದ್ದೀವಿ ಅಂತ ನಾವು ಹೇಳ್ತಾ ಹೋದರೆ ಆ ಎದುರಿಗಿನ ವ್ಯಕ್ತಿಗೆ ಬಹಳಷ್ಟು ಮನಸ್ಸಿನಲ್ಲಿ ಗೊಂದಲ ಶುರುವಾಗ್ಬಿಡ್ತದೆ. ಆದರೆ ಕ್ಷಮಿಸ್ಬೇಕು, ಮರಿಬೇಕು, ಮತ್ತೆ ಅವರಿಗೆ ಪ್ರೀತಿ ಕೊಡಬೇಕು, ಮತ್ತೆ ಗೌರವ ಕೊಡಬೇಕು. ಅದು ನಿಜವಾದಂತಹ ಕ್ಷಮೆಯ ಗುಣ. ಈಗ ನಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ, ಏನೋ ತಪ್ಪು ಮಾಡಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ. ನಾವು ಅವರನ್ನು ಕ್ಷಮಿಸಿದರೆ ಇಬ್ಬರಿಗೂ ಲಾಭ ಇದೆ. ಅದು ಹೇಗೆ ಅಂತ ತಮಗೆ ವಿಚಾರ ಬರ್ಬೋದು. ಒಂದು, ನಾನು ಅವರ ತಪ್ಪನ್ನು ಕ್ಷಮಿಸಿದಾಗ ಅಥವಾ ಆ ವ್ಯಕ್ತಿಯನ್ನು ಕ್ಷಮಿಸಿದಾಗ ಫಸ್ಟ್ ಲಾಭ ನನಗೆ. ಅದು ಹೇಗೆ ಅಂದರೆ ನನ್ನ ಮನಸ್ಸು ಹಗುರಾಗ್ತದೆ. ವೈ ಶುಡ್ ವಿ ಕ್ಯಾರಿ ಅವರ ಎಲ್ಲ ಮಾತುಗಳನ್ನು, ಅವ್ರು ಮಾಡಿದ ತಪ್ಪುಗಳನ್ನು ನಾವು ತಲೆಯಲ್ಲಿ ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸೆಕೆಂಡಿಗೆ ಕ್ಷಮಿಸ್ಬಿಟ್ರೆ ಫಸ್ಟ್ ನಮ್ಮ ಮನಸ್ಸಿನ ಸ್ಥಿತಿ ಲೈಟ್ ಆಗಿಬಿಡ್ತದೆ, ಹಗೂರ ಆಗಿಬಿಡುತ್ತೆ. ಹಾಗಾದರೆ ಅವ್ರಿಗೇನು ಲಾಭ? ನಾವು ಅವರನ್ನು ತುಂಬಿದ ಮನಸ್ಸಿನಿಂದ ಕ್ಷಮೆ ಮಾಡಿದಾಗ ಅವರಿಗೆ ಬಹಳಷ್ಟು ಖುಷಿ ಸಿಗ್ತದೆ, ಹ್ಯಾಪಿನೆಸ್. ಅವರ ಮನಸ್ಸು ಖುಷಿ ಆಯ್ತಂದರೆ ಅವರಿಂದ ನಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತದೆ. ಸೊ ಇದು ಕ್ಷಮೆಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಕ್ಷಮೆ ಮಾಡುವಂಥದ್ದು ಭಾಳ ದೊಡ್ಡ ಗುಣ. ಅದಕ್ಕೆ ಭಾಳ ವಿಶಾಲವಾದಂತಹ ಹೃದಯ ಬೇಕು. ಮತ್ತು ಈಗಾಗಲೇ ಹೇಳಿದಂತೆ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ಬೇಕಾದ್ರೆ ನಮ್ಮಲ್ಲಿ ಸಹನೆ ಬೇಕು. ತಮಗೆಲ್ಲ ಸೊಕ್ರೆಟಿಸ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಇರ್ಬೋದು, ಹಿಸ್ಟ್ರಿಯಲ್ಲೆಲ್ಲ ಬರ್ತದೆ. ಅವನೊಬ್ಬ ಬಹಳ ದೊಡ್ಡ ಫಿಲಾಸಫರ್, ತತ್ವಜ್ಞಾನಿ, ಬಹಳಷ್ಟು ಸಾಧನೆಯನ್ನು ಮಾಡಿದ. ಇಡೀ ಜಗತ್ತಿನಲ್ಲೇ ಬಹಳ ಪ್ರಸಿದ್ಧಿಯಾಗಿರುವಂತಹ ವ್ಯಕ್ತಿ ಸಾಕ್ರೆಟಿಸ್, ತತ್ವಜ್ಞಾನಿ. ಆದರೆ ಸಾಕ್ರೆಟಿಸ್ಸಿನ ಒಂದು ವಿಶೇಷತೆ ಏನಂದರೆ ಬಹಳ ಕ್ಷಮೆಯ ಗುಣ ಇತ್ತು, ಅಥವಾ ಅವರಲ್ಲಿ ಒಂದು ಸಹನೆಯ ಗುಣ ಇತ್ತು ಅಂತಲೂ ಹೇಳ್ಬೋದು. ಸಹನೆ ಇದ್ದಾಗಲೇ ನಾವು ಬೇರೆಯವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯ. ಅವರಲ್ಲಿ ಸಹನೆ ಹೇಗಿತ್ತು ಅನ್ನಲಿಕ್ಕೆ ಒಂದು ಸಣ್ಣ ಅವರ ಜೀವನದ ಪ್ರಾಕ್ಟಿಕಲ್ ಒಂದು ಫ್ಯಾಕ್ಟ್, ಒಂದು ಘಟನೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಒಮ್ಮೆ ಸಾಕ್ರೆಟಿಸ್ ಅವರೊಂದು ಯಾವುದೋ ವಿಷಯದಲ್ಲಿ ಸಾಧನೆ ಮಾಡಿ ದೊಡ್ಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಅಷ್ಟೊತ್ತಿಗೆ ವಿಶ್ ಮಾಡಬೇಕಲ್ಲ, ಶುಭಾಶಯ ಹೇಳಲಿಕ್ಕೆ ತನ್ನ ಫ್ರೆಂಡ್ಸ್ ಬಂದರು ಮನೆಗೆ. ಫ್ರೆಂಡ್ಸ್ ಅಂದರೆ ಕ್ಯಾಶುವಲ್ ಆಗಿ ಅವರು ದೊಡ್ಡ ದೊಡ್ಡ ಫಿಲಾಸಫರ್ಸೇ ಇರ್ತಾರೆ. ಅವ್ರು ಮೀಟ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ತಮಗೆ ಗೊತ್ತಿರ್ಬೋದು, ಫಿಲಾಸಫರ್ಸ್ ಅಂದರೆ ತುಂಬ ಮಾತಾಡ್ತಾರೆ. ಅವ್ರ ಸಬ್ಜೆಕ್ಟ್ ಭಾಳ ಲೆಂದಿ ಸಬ್ಜೆಕ್ಟ್ ಇರ್ತದೆ, ಡೀಪೆಸ್ಟ್ ಸಬ್ಜೆಕ್ಟ್ಸ್ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ. ಕೊನೆಗೆ ಅವರು ಏನು ಸಾಧನೆ ಮಾಡಿದ್ದಾರೆ, ಯಾವ ಸಬ್ಜೆಕ್ಟ್ ಬಗ್ಗೆ ಅವ್ರು ಸಾಧನೆ ಮಾಡಿದರು, ಚರ್ಚೆ ಮಾಡ್ತಾ 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 ಸಮಯ ತುಂಬ ಹೊತ್ತು ಆಗ್ಬಿಡುತ್ತೆ. ಕೂತ್ಕೊಂಡಿದ್ದಾರೆ. ಸಾಕ್ರೆಟಿಸ್ ಎಷ್ಟು ಸಹನಾ ಮೂರ್ತಿಯೋ, ಎಷ್ಟು ಶಾಂತ ಮೂರ್ತಿಯೋ, ಅವರ ಪತ್ನಿ ಅಷ್ಟೇ ಜಗಳ ಗಂಟೆ.
ಅಂದರೆ ಅವರ ಸಂಸ್ಕಾರ ಆಗಿತ್ತು. ಇವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಳಗಡೆ ಅವರ ಪತ್ನಿಗೆ ಕ್ರೋಧ ಬರ್ತಾ ಇದೆ, ಕ್ರೋಧಾಗ್ನಿ ಉರಿತಾ ಇದೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆಗಳ ಕಾಲ ಅವರು ದೀರ್ಘವಾಗಿ ಮಾತಾಡ್ತಾ ಸಮಯದ ಬಗ್ಗೆ ಎಚ್ಚರಿಕೆನೇ ಇಲ್ಲ. ಅಷ್ಟೊತ್ತಿಗೆ ಅವರು ತುಂಬ ಕ್ರೋಧ ಬಂತು, ಸಿಟ್ಟು ಬಂದು, ಯಾರ ಮೇಲೆ ಸಿಟ್ಟು? ಪತಿಯ ಮೇಲೆ ಸಿಟ್ಟು. ಕೊನೆಗೆ ಒಂದು ದೊಡ್ಡ ಕೊಡದ ತುಂಬ ನೀರು ತಗೊಂಬಂದು ಪತಿಯ ತಲೆ ಮೇಲೆ ಸುರಿದು ಬಿಡ್ತಾಳೆ. ಸುರಿತಾರೆ, ಒಳಗಡೆ ಹೋದ್ರು. ಎಲ್ಲರಿಗೂ ಶಾಕ್ ಆಗ್ಬಿಡ್ತದೆ. ಇಷ್ಟು ದೊಡ್ಡ ವ್ಯಕ್ತಿ, ಇಷ್ಟು ಪ್ರಸಿದ್ಧ ವ್ಯಕ್ತಿ, ಅವನ ಪತ್ನಿ ನಮ್ಮ ಮುಂದೆ ಇನ್ಸಲ್ಟ್ ಮಾಡಿಬಿಟ್ಲಲ್ಲ. ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಅಷ್ಟು ಜೋರು ಡಿಸ್ಕಷನ್ ಮಾಡೋರು ಏಕ್ದಮ್ ಸೈಲೆಂಟ್. ಅಷ್ಟೊತ್ತಿಗೆ ಎಲ್ಲರಿಗೂ ಆಶ್ಚರ್ಯ ಏನಂತಂದ್ರೆ, ಸಾಕ್ರೆಟಿಸ್ ಅವರ ಮುಖದಲ್ಲಿ ಯಾವ ಕ್ರೋಧ, ಆವೇಶ, ಸಿಟ್ಟು ಎಂಥದೂ ಕಾಣಿಸ್ಲಿಲ್ಲ, ಯಾವ ರಿಯಾಕ್ಷನೇ ಇಲ್ಲ. ವಾಸ್ ವೆರಿ ಸೈಲೆಂಟ್. ಅಷ್ಟು ಸಹನೆಯ ಗುಣ ಇತ್ತು, ಮುಖದಲ್ಲಿ ಮುಗುಳ್ನಗೆ ಇತ್ತು. ಫ್ರೆಂಡ್ಸಿಗೆಲ್ಲ ಆಶ್ಚರ್ಯ, ಏನಪ್ಪ ನಿನ್ನ ಪತ್ನಿ ಇಷ್ಟು ಇನ್ಸಲ್ಟ್ ಮಾಡಿ ನಮ್ಮ ಮುಂದೆ ನಿನ್ನ ತಲೆ ಮೇಲೆ ಕೊಡ ನೀರು ಸುರಿದ್ಬಿಟ್ಲು, ನಿನಗೆ ಸಿಟ್ಟು ಬರಲಿಲ್ವಾ, ಬೇಜಾರಾಗ್ಲಿಲ್ವಾ? ಆವಾಗ ಸಾಕ್ರೆಟಿಸ್ ಸಮಾಧಾನವಾಗಿ, ಸಹನೆಯ ಗುಣ ಯಾರಲ್ಲಿ ಇದೆಯೋ ಅವಳಿಗೆ ಕ್ಷಮಿಸುವಂಥ ಗುಣ ಇರ್ತದೆ, ಪ್ಲಸ್ ಸಮಾಧಾನ, ಶಾಂತ ಚಿತ್ತರಾಗಿರ್ತಾರೆ ಅವರು. ಬಿಕಾಸ್ ಅದನ್ನು ಆಕ್ಸೆಪ್ಟ್ ಮಾಡಿಬಿಡ್ತಾರೆ. ಕೊನೆಗೆ ಅವರೊಂದು ಮಾತು ಹೇಳ್ತಾರೆ, ಇಲ್ಲ ಏನು ತೊಂದರೆ ಇಲ್ಲ, ಇಷ್ಟು ಹೊತ್ತು ಒಳಗಡೆ ಗುಡುಗ್ತಿತ್ತು, ಈಗ ಮಳೆ ಸುರಿತು ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಒಳಗಿರುವಂತಹ ಕ್ರೋಧದ ಏನು ಆವೇಶ ಇತ್ತು ಅದು ಇವ್ರ ಮೇಲೆ ನೀರು ಸುರಿದು ಅದವರು ಶಾಂತ ಆದರು. ಅಷ್ಟು ಈಸಿಯಾಗಿ ಸಿಚುವೇಶನ್ನ ಆಕ್ಸೆಪ್ಟ್ ಮಾಡಿಬಿಟ್ರು ಅವರು. ಬಿಕಾಸ್ ಅವರಲ್ಲಿ ಕ್ಷಮೆ ಮಾಡುವಂಥ ಗುಣ ಜೊತೆಗೆ ಸಹನೆನೂ ಇತ್ತು. ಈ ರೀತಿಯಾಗಿ ನಾವು ವಿಚಾರ ಮಾಡ್ತಾ ಹೋದರೆ ಜಗತ್ತಿನಲ್ಲಿ ಎಷ್ಟೋ ಕೆಲವರು ಮಹಾನ್ ವ್ಯಕ್ತಿಗಳಾಗಬೇಕಾದ್ರೆ ಸೂಕ್ಷ್ಮವಾಗಿ ಅವರಲ್ಲಿ ಕ್ಷಮೆಯ ಗುಣ ಇತ್ತು. ಅದನ್ನು ನಾವು ಅನೇಕರ ಅಂತ ಹೇಳೋದಕ್ಕಿಂತ ಒಬ್ಬರ ಉದಾಹರಣೆ ತಗೊಳ್ಬೋದು. ಜೀಸಸ್ ಕ್ರೈಸ್ಟ್ ಅವರಲ್ಲಿ ಎಷ್ಟು ಕ್ಷಮೆಯ ಭಾವನೆ ಇತ್ತು ಅಂದರೆ, ಅವರು ಮಹಾತ್ಮರು, ಧರ್ಮಾತ್ಮರಾಗಬೇಕಾದ್ರೆ ಕಾರಣ ಅವರಲ್ಲಿದ್ದಂಥ ಕ್ಷಮೆಯ ಗುಣ. ಅವರಿಗೆ ತಲೆಗೆ ಮುಳ್ಳಿನ ಕಿರೀಟ ಇಟ್ಟರು, ಮೊಳೆ ಹೊಡೆದ್ರು, ಎಷ್ಟು ಶಾರೀರಿಕವಾಗಿ ಬಹಳಷ್ಟು ಹಿಂಸೆ ಮಾಡಿದರು. ಆದರೂ ಕೊನೆಗೆ ಲಾಸ್ಟ್ ಮೂಮೆಂಟ್, ಇನ್ನೇನು ಸಾಯಕ್ಕಿಂತ ಮುಂಚೆ ಅವರು ಪ್ರೇ ಮಾಡ್ತಾರೆ ಗಾಡ್ಗೆ, ಪರಮಾತ್ಮ ಇವರನ್ನೆಲ್ಲ ಕ್ಷಮಿಸ್ಬಿಡು, ಪಾಪ ಅವ್ರಿಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ. ಕೊನೆಗೆ ಆ ಮಾತನ್ನು ಹೇಳಿಯೇ ಅವರು ದೇಹ ತ್ಯಾಗ ಮಾಡ್ತಾರೆ. ಆ ಕ್ಷಮೆಯ ಗುಣ ಅವರನ್ನು ಇವತ್ತು ಧರ್ಮಾತ್ಮರನ್ನಾಗಿ ಮಾಡಿತು. ಅಷ್ಟೊಂದು ಚಮತ್ಕಾರಿ ಗುಣನೇ ಕ್ಷಮೆ. ಈಗ ಕೆಲವೊಮ್ಮೆ ಕ್ಷಮೆ ಮಾಡುವುದು ಒಂದು ವಿಶೇಷತೆ ಆದರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಕ್ಷಮೆಯನ್ನು ಕೇಳಬೇಕಾಗ್ತದೆ. ಸಾರಿ ಅಂತ ನಾವೇನು ಹೇಳ್ತೀವೋ, ಕೆಲವರಿಗೆ ಸಾರಿ ಹೇಳಬೇಕಾದ್ರೂ ಅಡ್ಡ ಬರೋದು ಯಾವುದು? ಅಭಿಮಾನ. ಅದಕ್ಕೆ ಒಂದು ಮಾತನ್ನು ಹೇಳಲಾಗ್ತದೆ, ಜಿನ್ಹೆ ಅಭಿಮಾನ್ ಹೇ ಓ ಅಪಮಾನ್ ಸಹ ನಹೀ ಕರ್ ಸಕ್ತೆ. ಅಭಿಮಾನ ಇತ್ತು ಅಂದರೆ ಅವ್ರ ಜೀವನದಲ್ಲಿ ಯಾವ ಅಪಮಾನಗಳು, ಇನ್ಸಲ್ಟ್ ಫೀಲ್ ಅವ್ರು ತಡ್ಕೊಳ್ಳಿಕ್ಕಾಗಲ್ಲ. ಭಾಳ ಬೇಗ ಅವ್ರು ಇನ್ಸಲ್ಟ್ ಅಂತ ಫೀಲ್ ಮಾಡ್ಕೊಳ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಅಪಮಾನ ಅಂತ ಯಾವಾಗ ಅನಿಸ್ತಂದ್ರೆ, ಒಂದು ಕುಂತ ಜಾಗಕ್ಕೆ ಸ್ವಲ್ಪ ಸರಿದು ಕುತ್ಕೊಡ್ರಿ ಅಂದ್ರೂ ಅವರಿಗೆ ಅಭಿಮಾನ ಎಡೆ ಎತ್ತಿ ನಿಂತು ಬಿಡ್ತದೆ. ಅಷ್ಟು ಸೂಕ್ಷ್ಮ ಅಭಿಮಾನ ಅನ್ನುವಂತಹ ಗುಣ. ಆದರೆ ಕೆಲವೊಮ್ಮೆ ಸಂದರ್ಭಗಳಲ್ಲಿ ಒಡಕು ಬರಲಿಕ್ಕೆ ಕಾರಣ ಏನಂತಂದರೆ, ಒಬ್ರಿನೊಬ್ಬರನ್ನ ಕ್ಷಮೆ ಮಾಡಂಗಿಲ್ಲ. ಒಮ್ಮೆ ನೀವು ಕ್ಷಮಿಸಿ ನೋಡಿ, ಅದರಲ್ಲಿದ್ದಂತಹ ಆನಂದ, ಅದರಲ್ಲಿದ್ದಂತಹ ಕೂಡಿ ಬಾಳುವಂಥ ಸಂಸ್ಕಾರ ಬಹಳಷ್ಟು ಖುಷಿಯನ್ನು ಕೊಡ್ತದೆ. ಒಬ್ಬರನ್ನ ಕ್ಷಮಿಸಿದಾಗ ನಮ್ಮ ಸಂಬಂಧ ಮುರಿಯೋ ಬದಲಾಗಿ, ಒಡೆಯೋ ಬದಲಾಗಿ ಇನ್ನಷ್ಟು ಸಂಬಂಧಗಳನ್ನು ಬೆಸೆಯುವಂತಹ ಒಂದು ಅವಕಾಶ ನಮಗೆ ಸಿಗ್ತದೆ. ಕೆಲವು ಸಮಯದಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಕ್ರೋಧ ಮಾಡ್ತಾನೆ. ನನಗೆ ಕ್ರೋಧ ಮೊದಲೇ ಬಂದಿರಲಿಲ್ಲ, ಅವರು ಕ್ರೋಧ ಮಾಡಿದ್ರು. ಕ್ರೋಧ ಮೀನ್ಸ್ ಸಿಟ್ಟು. ಅವರು ಸಿಟ್ಟು ಮಾಡಿದ್ರು, ಅವರು ಆವೇಶದಲ್ಲಿ ಬಂದರು, ಅಥವಾ ಅವರು ತಪ್ಪು ಮಾಡಿದ್ರು, ಅದಕ್ಕೆ ನನಗೆ ಬೇಜಾರಾಯಿತು, ಅದಕ್ಕೆ ನಂಗೆ ಸಿಟ್ಟು ಬಂತು, ಅದಕ್ಕೆ ನಾನು ಒದಾಡಿಬಿಟ್ಟೆ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಅವ್ರು ತಪ್ಪು ಮಾಡಿದ್ದಾರೆ, ಓಕೆ, ಅದು ತಪ್ಪಿನ ಲಿಸ್ಟಲ್ಲಿ ಸೇರ್ಕೊಳ್ಳುತ್ತೆ. ನಾವು ಅವ್ರ ಮೇಲೆ ಕ್ರೋಧ ಮಾಡಿದ್ದೀವಲ್ಲ, ತಪ್ಪಿನಿಂದ ತಿದ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದರ ಬದಲಾಗಿ ಅವರ ಒಳಗಿರುವಂಥ ವಿಶೇಷತೆಯನ್ನು ನಾವು ನೋಡ್ತಾ ಹೋದರೆ, ಅವರಲ್ಲಿದ್ದಂಥ ಸದ್ಗುಣಗಳನ್ನೇ ನೋಡ್ತಾ ಹೋದರೆ, ನಾವು ನ್ಯಾಚುರಲ್ ಆಗಿ ನಾವು ಅವ್ರನ್ನ ಕ್ಷಮಿಸ್ತೀವಿ. ಪ್ರೀತಿಯ ಭಾವನೆ, ಗೌರವ ಭಾವನೆ ಬರದೆ ನಾವು ಕ್ಷಮಿಸಲಿಕ್ಕೆ ಆಗುವುದೇ ಇಲ್ಲ.
ಇವತ್ತಿನ ಸಮಾಜದಲ್ಲಿ ಒಡಕು ಬರಲಿಕ್ಕೆ ಮುಖ್ಯ ಕಾರಣನೇ ಒಬ್ರಿನ್ನೊಬ್ಬರನ್ನ ಕ್ಷಮಿಸದೇ ಇರುವುದು. ಸಣ್ಣದನ್ನು ಸಹ ಬಹಳ ದೊಡ್ಡದನ್ನಾಗಿ ಮಾಡೋದ್ರಲ್ಲಿ ಸಂಬಂಧಗಳು ಇವತ್ತು ಒಡಕಾಗ್ತಾ ಇದೆ. ಅದರ ಬದಲಾಗಿ ಅವರಲ್ಲಿ ಏನಾದರೂ ಒಂದು ಒಳ್ಳೆತನ ಇದೆ, ಒಳ್ಳೆ ಸ್ವಭಾವ ಇದೆ, ಒಳ್ಳೆ ಗುಣ ಇದೆ ಅಂತ ನಾವು ನೋಡ್ತಾ ಹೋದರೆ ಬಹಳ ಸಹಜವಾಗಿ ನಾವು ಅವ್ರನ್ನ ಕ್ಷಮಿಸಲಿಕ್ಕೆ ಸಾಧ್ಯತೆ ಇದೆ. ಒಮ್ಮೆ ಒಬ್ಬ ತಂದೆ ಮಗನಿಗೆ ಶಿಕ್ಷಣ ಕೊಡ್ತಾರೆ, ನೋಡಪ್ಪ ತಪ್ಪುಗಳನ್ನು ಮಾಡಬೇಡ. ಆದರೆ ಮಗನ ಸ್ವಭಾವ ಏನು, ಬಹಳ ಹುಡುಗಾಟಿಕೆ, ಬರೀ ತಪ್ಪನ್ನೇ ಮಾಡ್ತಾ ಹೋಗೋದು. ತಂದೆ ಒಂದು ಮಾತನ್ನು ಹೇಳ್ತಾನೆ, ನೀನು ಯಾವಾಗ ಯಾವಾಗ ತಪ್ಪು ಮಾಡ್ತೀಯೋ ನಾನೊಂದು ಗೋಡೆಗೆ ಮೊಳೆ ಹೊಡಿತೀನಿ ಅಂತ ಹೇಳ್ತೀನಿ. ನೀನು ತಪ್ಪು ಮಾಡ್ದಂಗೆಲ್ಲ ನಾನು ಮೊಳೆ ಹೊಡಿತೀನಿ. ಆದರೆ ಒಂದು ಮಾತನ್ನ ಅಪ್ಪ ಹೇಳ್ತಾನೆ, ನೀನು ಯಾವಾಗ ಒಳ್ಳೇದನ್ನ ಮಾಡ್ತೀಯೋ, ಒಳ್ಳೆ ಕೆಲಸ ಮಾಡ್ತೀಯೋ, ಒಂದು ಮೊಳೆಯನ್ನು ನೀನೇನು ಮಾಡ್ಬೋದು, ತೆಗಿಬೋದು. ಸೊ ಇನ್ನು ಬರೀ ತಪ್ಪು ಮಾಡೋದೇ ಒಂದು ಸಂಸ್ಕಾರ ಆಗ್ಬಿಟ್ಟಿರ್ತದೆ. ಕೊನೆಗೆ ಒಂದೊಂದೇ ಮೊಳೆ ಹೊಡ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ರಿಯಲೈಸ್ ಆಗ್ತದೆ, ನಾನು ಬರೇ ಮೊಳೆ ಹೊಡೆಯುವುದ್ರಲ್ಲೇ ಆಯ್ತಲ್ಲ, ಅದನ್ನು ನಾನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ನಾನು ಒಂದು ಒಳ್ಳೆಯ ಕೆಲಸ ಮಾಡಲೇಬೇಕು. ಅವನಿಗೆ ಒಂದು ಸಣ್ಣ ರಿಯಲೈಸೇಷನ್ ಆಗ್ತದೆ. ಆಯಿತು ಅಂತ ಹೋಗಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಮೊಳೆನ ತೆಗಿತಾನೆ. ಅವನಿಗೆ ಖುಷಿ ಆಗ್ತದೆ. ಇವನು ತಪ್ಪು ಮಾಡ್ದಂಗೆ ಎಲ್ಲ ಮೊಳೆ ಹೊಡೆದು ಬಿಟ್ಟಿರ್ತಾನೆ ಅಪ್ಪ. ನೆಕ್ಸ್ಟ್ ಇವನು ಒಂದೊಂದೇ ಮೊಳೆನ ತೆಗಿತಾ ಹೋಗ್ತಾನೆ. ತೆಗಿತಾ ಹೋದಂತೆ ಎಲ್ಲ ಮೊಳೆನೂ ತೆಗೆದು ಬಿಡ್ತಾನೆ. ಆವಾಗ ಮಗನಿಗೆ ಬಹಳಷ್ಟು ಖುಷಿ ಆಗ್ತದೆ. ಯಾವಾಗ ಖುಷಿ ಆಯಿತು, ಅವ್ನು ತಪ್ಪು ಮಾಡೋವಾಗ ಅವನಿಗೆ ಖುಷಿ ಸಿಗಲಿಲ್ಲ. ಯಾವಾಗ ಒಳ್ಳೆ ಕೆಲಸ ಮಾಡಿ ಒಂದೊಂದು ಮೊಳೆನ ತೆಗಿತಾ ಹೋಗ್ತಾನೋ ಅವಾಗ ಅವನಿಗೆ ಬಹಳ ಖುಷಿ ಆಗ್ತದೆ. ಕೊನೆಗೆ ಅಪ್ಪನ ಮುಂದೆ ಹೇಳ್ತಾನೆ, ಅಪ್ಪ ಕ್ಷಮಿಸು, ಇನ್ಮೇಲೆ ನಾನು ಯಾವುದೇ ತಪ್ಪನ್ನ ಮಾಡಂಗಿಲ್ಲ. ಆವಾಗ ತಂದೆ ಮಗನಿಗೆ ಹೇಳ್ತಾನೆ, ಒಮ್ಮೆ ಆ ಗೋಡೆಯನ್ನು ನೋಡು, ನೀನೀಗ ಬಹಳ ಚೇಂಜ್ ಆಗಿದ್ದೀಯಾ, ಆಯಿತು ನೀನು ಒಳ್ಳೆಯವನಾಗಿದ್ದೀಯಾ, ಎಲ್ಲ ಮೊಳೆನೂ ತೆಗೆದಿದ್ದೀಯಾ, ಆದರೆ ಗೋಡೆಯಲ್ಲಿ ಆ ಕಲೆ ಮಾತ್ರ ಅದು ಹಾಗೆ ಉಳ್ಕೊಂಡ್ಬಿಡ್ತು. ಅದಕ್ಕೆ ನಾವು ಒಂದು ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಕ್ಷಮೆ ಕೇಳಿದ್ದೀವಿ, ತಪ್ಪನ್ನು ತಿದ್ದುಕೊಂಡು ರಿಯಲೈಸೇಷನ್ ಮಾಡ್ಕೊಂಡಿದ್ದೀವಿ, ಆದರೂ ಮಾಡಿದಂತಹ ತಪ್ಪಿನ ಆ ಕಲೆ ಸೂಕ್ಷ್ಮವಾಗಿ ನಮ್ಮಲ್ಲಿ ಉಳ್ಕೊಂಡ್ಬಿಡ್ತದಲ್ಲ. ಅದಕ್ಕಿಂತ ತಪ್ಪು ಮಾಡೋಕ್ಕಿಂತ ಮೊದಲೇ ನಮ್ಮನ್ನು ನಾವು ಎಚ್ಚರಿಕೆಯನ್ನು ವಹಿಸ್ಕೊಂಡ್ಬಿಟ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕ್ಷಮೆ ಕೇಳಬೇಕು, ಅದು ಒಳ್ಳೆ ಗುಣ. ಆದರೆ ಕ್ಷಮೆ ಕೇಳೋಕ್ಕಿಂತ ಮೊದಲೇ, ತಪ್ಪು ಮಾಡೋಕ್ಕಿಂತ ಮೊದಲೇ ನಾವು ಒಂದು ಬಾರಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಂಡು ನಾವು ಕರ್ಮ ಮಾಡಿದಾಗ ನಮ್ಮಿಂದ ಯಾವುದೇ ತಪ್ಪು ಕರ್ಮಗಳು ಆಗೋದಿಲ್ಲ. ಮತ್ತು ಇನ್ನೊಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಕ್ಷಮೆ ಅನ್ನುವಂಥ ಗುಣ ಎಷ್ಟು ಶ್ರೇಷ್ಠವಾದಂತಹ ಗುಣ. ನಮ್ಮ ಹತ್ರ ಒಂದು ವಿಶೇಷ ಗುಣ ಇದೆ ಅಂತಂದಮೇಲೆ ಅದನ್ನು ನಾವು ಬಿಟ್ಕೊಡ್ಬಾರ್ದು. ನಾವೇ ಕ್ಷಮಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ನಾವೇ ಸಹಿಸ್ಕೊಳ್ಬೇಕು, ಎಷ್ಟೊಂತಕ್ಕೆ ಸಹಿಸ್ಕೊಳ್ಬೇಕು, ಯಾವಾಗಲೂ ನಾವೇ ಸಹಿಸ್ಕೊಳ್ಬೇಕಾ? ಇಲ್ಲ. ಯಾರಲ್ಲಿ ಸಹನೆ ಗುಣ ಇದೆ, ಯಾರಲ್ಲಿ ಕ್ಷಮೆಯ ಗುಣ ಇದೆ, ಅವ್ರದ್ದು ಬಹಳ ವಿಶಾಲ ಹೃದಯ ಇರ್ತದೆ. ಜಗತ್ತಿನಲ್ಲಿ ಅವರಷ್ಟು ದೊಡ್ಡವರು ಯಾರೂ ಇಲ್ಲ. ಯಾಕಂದರೆ ಕ್ಷಮೆ ಮಾಡಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಕೆಲವೊಮ್ಮೆ ಹೊಂದ್ಕೊಂಡು ಹೋಗ್ತೀವಿ, ಅಥವಾ ಏನೋ ಕೆಲವೊಂದು ಹೆಚ್ಚು ಕಡಿಮೆ ಆದರೆ ಸರಿಪಡಿಸ್ಕೊಳ್ಬೋದು. ಆದರೆ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಒಂದು ಸಹನಾ ಭಾವನೆ ಬರಬೇಕು, ಒಂದು ಕ್ಷಮೆ ಭಾವನೆ ಬರಬೇಕಾದ್ರೆ ಭಾಳ ವಿಶಾಲ ಹೃದಯ ಬೇಕು. ಒಂದು ಬಾರಿ ಒಬ್ಬ ಗುರು ಮತ್ತು ಶಿಷ್ಯ ಇಬ್ಬರು ಒಂದು ಸರೋವರ ಹತ್ರ ಕುತ್ಕೊಂಡಿರ್ತಾರೆ. ಕುತ್ಕೊಂಡಾಗ ಇದ್ದಕ್ಕಿದ್ದಂಗೆ ಒಂದು ಚೇಳು ನೀರಲ್ಲಿ ಬಿದ್ದುಬಿಡ್ತು. ಅಷ್ಟೊತ್ತಿಗೆ ಗುರು ನೋಡ್ತಾನೆ, ಅಯ್ಯೋ ಪಾಪ ಚೇಳು ಬಿದ್ದಿದೆಯಲ್ಲ. ಅಷ್ಟೊತ್ತಿಗೆ ಶಿಷ್ಯ ಸುಮ್ಮನೆ ನೋಡ್ತಾ ಇದ್ದಾನೆ. ಗುರು ಹೋಗಿ ಆ ಚೇಳನ್ನು ನೀರಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಅದು ಚಕ್ ಅಂತ ಕಚ್ಚಿಬಿಡ್ತದೆ. ಅಷ್ಟೊತ್ತಿಗೆ ನೋವಾಯ್ತಲ್ಲ, ಬಿಟ್ಬಿಡ್ತಾನೆ, ಹಿಂಗೆ ಕೊಡ್ಕೊಂಡ್ಬಿಡ್ತಾನೆ. ಮತ್ತೆ ನೀರಲ್ಲಿ ಬೀಳ್ತದೆ. ಮತ್ತೆ ಇವನಿಗೆ ಫೀಲ್ ಆಗ್ತದೆ, ಯಾರು ಗುರುವಿಗೆ. ಮತ್ತೆ ಹೋಗಿ ಹಿಡಿಲಿಕ್ಕೆ, ಮತ್ತೆ ಹಿಡ್ಕೊಂಡಾಗ ಅದರ ಗುಣ ಅದು ಮತ್ತೆ ಕಚ್ಚುತ್ತದೆ. ಮತ್ತೆ ಕೊಡುತ್ತಾನೆ, ಮತ್ತೆ ಹಿಡ್ಕೊಳುತ್ತಾನೆ, ಮತ್ತೆ ಕೊಡುತ್ತಾನೆ. ಅಷ್ಟೊತ್ತಿಗೆ ಶಿಷ್ಯ ಬಂದು ಜೋರು ಮಾಡ್ತಾನೆ, ಏನು ಗುರುಗಳೇ ನೀವು ಅಷ್ಟು ಗೊತ್ತಾಗಿಲ್ವಾ, ಅದು ನಿಮಗೆ ಕಚ್ತಾ ಇದೆ, ನೀವ್ಯಾಕೆ ಅದನ್ನು ಬಾರಿ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ, ಬಿಟ್ಬಿಡ್ರಿ ಅದನ್ನು ಅಂತ ಭಾಳ ಸ್ಟ್ರಾಂಗ್ ಆಗಿ ಗುರುವಿಗೆ ಬಂದು ಹೇಳಿದ. ನಿಮಗೆ ಅಷ್ಟು ಗೊತ್ತಾಗಿಲ್ವಾ, ಅದು ಕಚ್ತಾ ಇದೆ ಅಂದರೂ ಮತ್ತು ನೀವು ಅಷ್ಟೆಲ್ಲ ಹಿಡಿತೀರಿ ಅಂದಾಗ ಗುರು ಸಮಾಧಾನವಾಗಿ ಹೇಳ್ತಾನೆ, ನೋಡಪ್ಪ, ಕಚ್ಚೋದು ನೋವು ಕೊಡೋದು ಅದರ ಗುಣ. ನನ್ನ ಗುಣ ನಾನ್ಯಾಕೆ ಬಿಟ್ಕೊಡ್ಬೇಕು? ನಾನು ಅದರ ಗುಣವನ್ನು ಕ್ಷಮಿಸಿ ಮತ್ತು ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ, ಅದನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಸೊ ಹಾಗಾಗಿ ನನ್ನಲ್ಲಿ ನನಗೆ ಆ ಒಂದು ಗುಣ, ಆ ವಿಶೇಷತೆ ಇತ್ತು ಅಂದರೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ವರ್ತಿಸಿದ್ರೂ ನಾನು ಅವರ ಜೊತೆಗೆ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಸ್ನೇಹದಿಂದ ನಾವು ಇರಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಮ್ಮ ಗುಣ ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ಅವ್ರು ಹಂಗೆ ಮಾಡಿದ್ರು ಅಂತ ನನ್ನ ಹತ್ರ
ಸಿಟ್ಟು ಬಂತು, ಅವ್ರು ಹಂಗೆ ಮಾಡಿದ್ರು ಅಂತ ನಾನು ರಿಯಾಕ್ಟ್ ಆದೆ, ಆ ರೀತಿ ಅಲ್ಲ. ನನ್ನ ಗುಣ, ನನ್ನ ವಿಶೇಷತೆ ಅದು ನನ್ನ ಹತ್ರ ಇರಬೇಕು. ಈ ನೋಡ್ರಿ, ಒಂದು ಕಲ್ಲು ಅದು ಮೂರ್ತಿ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಪೆಟ್ಟು ಕೊಡ್ತೀವಿ ನಾವು, ಕೊಡ್ತೀವಲ್ಲ. ಪೆಟ್ಟು ಕೊಡದೆ, ಉಳಿ ಪೆಟ್ಟು ಬೀಳದೆ ಅದು ಸುಂದರ ಮೂರ್ತಿ ಆಗುವುದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಕೆಲವೊಮ್ಮೆ ನಾವು ಒಳ್ಳೇದು ಮಾಡಿದ್ರೂ ನಮಗೆ ಮಾತುಗಳು ಬರ್ಬೋದು, ಅಥವಾ ನಿಂದೆ ಬರ್ಬೋದು, ಅವಮಾನ ಮಾಡ್ಬೋದು, ಅಪವಾದ ಹೊರಿಸ್ಬೋದು. ಆದರೂ ಸಹ ಸಹನೆ ಎನ್ನುವಂತಹ ಗುಣ ಒಂದಲ್ಲ ಒಂದು ದಿನ ಅದು ಶ್ರೇಷ್ಠ ಫಲವನ್ನು ಕೊಡ್ತದೆ. ಒಬ್ಬ ದೊಡ್ಡ ಶಿಲ್ಪಿ, ಅವನಿಗೆ ಬಹಳ ದೊಡ್ಡ ಪ್ರಶಸ್ತಿ ಸಿಕ್ಕಿರ್ತದೆ, ಅವಾರ್ಡ್. ಬಹಳ ಸುಂದರವಾದಂತಹ ತನ್ನ ಕೈ ಚಳಕದಿಂದ ಸುಂದರವಾದಂಥ ಮೂರ್ತಿಯನ್ನು ಮಾಡಿರ್ತಾನೆ. ಶಿಲ್ಪಿಗಳದ್ದು ಒಂದು ಚಮತ್ಕಾರ. ಕೆಲವೊಂದು ಮೂರ್ತಿಯಲ್ಲಿ ಇಷ್ಟು ಕಳೆ ತುಂಬಿರ್ತಾರೆ, ಅದರಲ್ಲಿ ಏನೋ ಜೀವ ಬಂದಂಥ ಕಳೆ ಇರ್ತದೆ. ಆ ಶಿಲ್ಪಿಗೆ ದೊಡ್ಡ ಸಭೆಯಲ್ಲಿ ಸನ್ಮಾನ ಮಾಡ್ತಾರೆ, ಸತ್ಕಾರ ಮಾಡಿದ್ರು, ಉಡುಗೊರೆ ಕೊಟ್ಟರು. ಆಮೇಲೆ ಒಂದೆರಡು ಮಾತಾಡಿ ಅಂತ ಅವರಿಗೆ ಸ್ಟೇಜ್ ಮೇಲೆ ಅವಕಾಶ ಕೊಡ್ತಾರೆ, ಮೈಕ್ ಕೊಟ್ಟರು. ಆವಾಗ ಭಾಳ ಸರಳವಾಗಿ ಆ ಶಿಲ್ಪಿ ಹೇಳ್ತಾನೆ, ಇಷ್ಟೆಲ್ಲ ಸನ್ಮಾನ ಮಾಡಿದಿರಿ, ಇಷ್ಟೆಲ್ಲ ನನಗೆ ಸತ್ಕಾರ ಮಾಡಿದ್ರಿ, ಪ್ರಶಸ್ತಿ ಕೊಟ್ರಿ, ಪ್ರಶಂಸನೆ ಮಾಡಿದ್ರಿ. ನನಗನ್ನಿಸ್ತದೆ ನಾನೇನಂತ ದೊಡ್ಡ ಕೆಲಸ ಮಾಡಲಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ, ಎಷ್ಟು ಒಳ್ಳೆ ಚಮತ್ಕಾರ ಮಾಡಿದ್ದಾನೆ, ಇವನು ಯಾವುದನ್ನು ಸ್ವೀಕರಣೆ ಮಾಡ್ತಾ ಇಲ್ಲ. ಆ ಶಿಲ್ಪಿ ಹೇಳ್ತಾನೆ, ಆ್ಯಕ್ಚುಲಿ ಒಂದು ಕಲ್ಲು ಅದು ಎಲ್ಲೋ ಒಂದು ಕಡೆ ಬಿದ್ದಿತ್ತು, ಬಟ್ ಅದರಲ್ಲಿ ಒಂದು ವಿಶೇಷತೆ ಇತ್ತು, ಒಂದು ವಿಶೇಷವಾದಂಥ ಕಳೆ ಇತ್ತು, ಒಂದು ಸೌಂದರ್ಯ ಇತ್ತು. ನಾನು ಮಾಡಿದ ಕೆಲಸ ಏನು, ಕೇವಲ ಅನ್ವಾಂಟೆಡ್ ಸ್ಟೋನ್ಸನ್ನು ರಿಮೂವ್ ಮಾಡಿದೆ ಅಷ್ಟೇ. ಬಟ್ ಮೂರ್ತಿಯಲ್ಲಿ ಸುಂದರತೆ ಮಾತ್ರ ಆಲ್ರೆಡಿ ಅದರ ಒಂದು ವಿಶೇಷವಾದಂತಹ ಕಳೆ ಮೊದಲೇ ಇತ್ತು. ನಾನು ತೆಗೆದದ್ದು ಕೇವಲ ಬೇಡವಾದಂತಹ ಸ್ಟೋನ್ಸನ್ನು ತೆಗೆದೆ ಅಷ್ಟೇ. ಸೊ ಹಾಗೆ ನಮ್ಮ ಜೀವನ ಸುಂದರ ಆಗಬೇಕಾದ್ರೆ, ಒಂದು ಉದಾಹರಣೆ ಹೇಳೋದಾದರೆ, ಒಬ್ಬ ಶಿಲ್ಪಿ, ಆ ಶಿಲ್ಪಿ ತನ್ನ ಒಂದು ವಿಶೇಷ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡಿ ದೊಡ್ಡ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾನೆ. ಸೊ ಅವನಿಗೆಲ್ಲ ಏನು ಮಾಡ್ತಾರೆ, ದೊಡ್ಡ ವೇದಿಕೆಯಲ್ಲಿ ಸನ್ಮಾನ ಮಾಡಿದರು, ಸತ್ಕಾರ ಮಾಡಿದರು, ಪ್ರಶಸ್ತಿಯನ್ನು ಕೊಟ್ಟರು. ಬಹಳ ದೊಡ್ಡ ಸಾಧಕ, ತನ್ನ ಶಿಲ್ಪಕಲೆ, ತನ್ನ ಚಮತ್ಕಾರಿ ಕೈಗಳಿಂದ ಸುಂದರ ಮೂರ್ತಿಯನ್ನು ಮಾಡಿರ್ತಾನೆ. ಅಷ್ಟೊತ್ತಿಗೆ ಕೊನೆಗೆ ಆ ವೇದಿಕೆಯಲ್ಲಿ ಸನ್ಮಾನ ಆದಮೇಲೆ ಅವನಿಗೆ ಮೈಕ್ ಕೊಡ್ತಾರೆ, ನಿನ್ನ ಅನುಭವವನ್ನು ಹಂಚ್ಕೊ ಅಂತ. ಅವನು ಭಾಳ ಸರಳವಾಗಿ, ಸಮಾಧಾನವಾಗಿ, ಇಷ್ಟೆಲ್ಲ ಪ್ರಶಸ್ತಿ ಸಿಕ್ತು, ಇಷ್ಟೆಲ್ಲ ಪ್ರಶಸ್ತಿ ಸಿಕ್ತು, ನನಗೆ ಸನ್ಮಾನ ಆಯಿತು ಅಂತ ಅವನೇನು ಅಭಿಮಾನದಲ್ಲಿ ಬರಲಿಲ್ಲ. ಆದರೆ ಭಾಳ ಸರಳ ರೂಪದಲ್ಲಿ ತನ್ನ ಅನುಭವ ಹಂಚ್ಕೊಳ್ತಾನೆ. ನನಗಿವತ್ತು ಇಷ್ಟೆಲ್ಲ ಸನ್ಮಾನ ಮಾಡಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಸತ್ಕಾರ ಮಾಡಿದರು, ನಾನೇನಂತ ದೊಡ್ಡ ಕೆಲಸ ಮಾಡಲಿಲ್ಲ. ಒಂದು ಕಲ್ಲಿತ್ತು, ಆ ಕಲ್ಲಿನಲ್ಲಿ ಒಂದು ಕಳೆ, ಒಂದು ಸುಂದರತೆ, ಅದರಲ್ಲಿ ಒಂದು ವಿಶೇಷತೆ ಇತ್ತು ಆಲ್ರೆಡಿ. ಕೇವಲ ನಾನು ಅನ್ವಾಂಟೆಡ್ ಸ್ಟೋನ್ಸ್ನ ಮಾತ್ರ ತೆಗೆದೆ ಅಷ್ಟೇ. ಆಲ್ರೆಡಿ ಒಳಗಡೆ ಆ ಮೂರ್ತಿಯ ಒಂದು ಸುಂದರ ಕಳೆ ಇತ್ತು. ಸೊ ನಾನು ಭಾಳ ಈಸಿಯಾಗಿ ಹೇಳಿದ, ಬೇಡವಾದನ್ನು ಮಾತ್ರ ತೆಗೆದೆ ಅಂತ. ಹಾಗೆ ನಾವು ಸಹ ಸುಂದರ ಗುಣಮೂರ್ತಿಗಳಾಗಬೇಕಾದ್ರೆ, ಅನೇಕರಿಗೆ ಆದರ್ಶ ಮೂರ್ತಿಗಳಾಗಬೇಕಾದ್ರೆ ಒಂದೇ ಸುಲಭವಾದ ವಿಧಿ, ನಮ್ಮಲ್ಲಿ ಏನಾದರೂ ಅನಾವಶ್ಯಕ ಬೇಡವಾದಂಥ ಗುಣಗಳಿದ್ದರೆ ಅದನ್ನು ತೆಗೆದ್ರೆ ಮುಗೀತು. ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗ್ತದೆ ಬೇಡವಾದ, ಆಲ್ರೆಡಿ ನಮ್ಮಲ್ಲಿ ಆ ವಿಶೇಷತೆ ಗುಣ ಇದ್ದೇ ಇರ್ತದೆ. ನೋಡಿ, ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಒಳ್ಳೆ ಗುಣ ಇರಲೇಬೇಕು. ಅವರಲ್ಲಿ 90% ಕೆಟ್ಟ ಗುಣ ಇದ್ರೂ ಸಹ ನಾವು ನೋಡುವಂಥ ದೃಷ್ಟಿಕೋನ ಶ್ರೇಷ್ಠವಾಗಿತ್ತು ಅಂದರೆ, ಪಾಸಿಟಿವ್ ಆಗಿತ್ತಂದರೆ, ಅವರ ಒಳ್ಳೆ ಗುಣ ವಿಶೇಷತೆ ಖಂಡಿತವಾಗಿ ನಮಗೆ ಕಾಣಿಸ್ತದೆ. ಬಿಕಾಸ್ ಎವ್ರಿ ಒನ್ ಈಸ್ ಪ್ಯೂರ್ ಸೋಲ್. ಈ ಜೀವನ ಎನ್ನುವಂತಹ ಪ್ರಯಾಣದಲ್ಲಿ ನಾವೆಲ್ಲರೂ ಸಹ ಪ್ರಯಾಣ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಶುದ್ಧ ಸಂಸ್ಕಾರ ಇದೆ. ನೋಡಿ, ಯಾರನ್ನ ಕಂಡಾಗ ನಾವು ಒಳ್ಳೆಯದನ್ನೇ ಬಯಸ್ತೀವಾಗಲಿ ಕೆಟ್ಟದನ್ನು ಬಯಸಂಗಿಲ್ಲ. ಅಥವಾ ಬೇಡ, ನಾವು ಏನಾದರೂ ಮಾಡಬೇಕಾದ್ರೆ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯವರಾಗಿರ್ಬೇಕಂತಲೇ ಬಯಸ್ತೀವಾಗಲಿ ನಾವು ಕೆಟ್ಟವರಾಗಿರಬೇಕು, ನಾವು ಸುಳಿಗನಾಗಿರಬೇಕು, ಅಥವಾ ನಾವು ಕ್ರೋಧ ಮಾಡೋರಾಗಬೇಕು, ಅಥವಾ ಎಲ್ಲರಿಗೂ ದುಃಖ ಕೊಡಬೇಕಂತ ಯಾರಿಗೂ ಭಾವನೆ ಇರಂಗಿಲ್ಲ. ಒಳಗಿನಿಂದ ನಾವು ನಮ್ಮನ್ನು ನೋಡ್ಕೊಳ್ತಾ ಹೋದರೆ ಒಳ್ಳೆಯ ಗುಣಗಳೇ ಜಾಗೃತ ಆಗ್ತದೆ. ಆದರೆ ಕೆಲವೊಮ್ಮೆ ಬೇಡವಾದಂತಹ ಸಂಸ್ಕಾರಗಳ ಪರಧರ್ಮದ ಲೇಪನೆ ಆಗಿರುವ ಕಾರಣ ನಾವು ಆ ರೀತಿ ಕೆಲವೊಂದು ಕೆಟ್ಟ ಕರ್ಮಗಳ ಪ್ರಚೋದನೆಗೆ ಒಳಗಾಗಿ
ಮನುಷ್ಯ ತಾನು ಮಾಡುವಂತಹ ಕರ್ಮಗಳಿಂದ ಅವನು ದುಃಖಿ ಆಗ್ತಾ ಇದೆ. ಆದರೆ ಪ್ರತಿಯೊಬ್ಬರು ಸಹ ಬಯಸೋದು ಒಳ್ಳೆ ಗುಣನೇ. ಹಾಗಾಗಿ ಒಳ್ಳೆತನವನ್ನು ನಮ್ಮಲ್ಲಿದ್ದದನ್ನು ಜಾಗೃತ ಮಾಡ್ಕೊಳ್ಳೋಣ. ಅದೇ ದೃಷ್ಟಿಕೋನವನ್ನು ಬೇರೆಯವ್ರನ್ನ ಕಂಡಾಗೂ ಸಹ ನಮಗೆ ಬಂತು ಅಂದರೆ ನಿಜವಾಗ್ಲೂ ನಮ್ಮ ಸಂಬಂಧದಲ್ಲಿ ಒಂದು ಏಕತೆ, ಒಂದು ಸದ್ಭಾವನೆ ಅಥವಾ ಒಂದು ಒಳ್ಳೆಯ ಭಾವನೆಯನ್ನು ರೂಪಿಸಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಗ್ತದೆ. ಪ್ರತಿಯೊಬ್ಬರಲ್ಲಿ ಸಹ ಒಂದಲ್ಲ ಒಂದು ವಿಶೇಷತೆ ಅಂತೂ ಇದ್ದೇ ಇರ್ತದೆ. ಈಗ ನೋಡಿ, ನಾವು ಜರ್ನಿ ಮಾಡ್ತಾ ಇದ್ದೀವಿ. ಜರ್ನಿ ಮಾಡ್ತಾ 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 ನಮ್ಮ ಡ್ರೆಸ್ ಕೆಲವೊಮ್ಮೆ ಸ್ವಲ್ಪ ಕೊಳೆ ಆಗ್ಬೋದು, ಏನೋ ಸ್ವಲ್ಪ ಕಲೆ ಆಗ್ತದೆ. ಲಾಂಗ್ ಜರ್ನಿ ಮಾಡಿ ಇಳಿಯುವಾಗ ಯಾರು ನಮ್ಮನ್ನು ನೋಡುವಾಗ, ಏನ್ರಿ ನಿಮ್ಮ ಡ್ರೆಸ್ ಡಿಸೈನ್ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಅಂತ ಹೇಳಂಗಿಲ್ಲ. ಏನ್ರಿ ನಿಮ್ಮ ಡ್ರೆಸ್ ಇಷ್ಟೆಲ್ಲ ಕೊಳಕಾಗಿದೆ ಅಂತ ಕೇಳ್ತೇವೆ. ಓಕೆ, ಜರ್ನಿ ಮಾಡ್ತಾ ಮಾಡ್ತಾ ಅದು ಕೊಳೆ ಆಗಿದೆ, ಬಟ್ ಒರಿಜಿನಲ್ ಇಟ್ ವಾಸ್ ಪ್ಯೂರ್ ಅಲ್ವಾ? ಮೂಲತಃ ಅದು ಡ್ರೆಸ್ ಭಾಳ ಸ್ವಚ್ಛವಾಗಿತ್ತು. ಹಾಗೆ ಪ್ರತಿಯೊಬ್ಬರಲ್ಲಿ ಒಂದು ಸ್ವಚ್ಛವಾದ ಗುಣ, ಒಂದು ಶ್ರೇಷ್ಠ ಸಂಸ್ಕಾರ, ಒಂದು ಶ್ರೇಷ್ಠ ಗುಣ ಪ್ರತಿಯೊಬ್ಬರಲ್ಲಿಯೂ ಇದೆ. ಆ ಗುಣವನ್ನು ನಾವು ನೋಡ್ತಾ ಹೋದರೆ ಆಟೋಮೆಟಿಕ್ ಆಗಿ ಆ ವ್ಯಕ್ತಿಯನ್ನು ಕಂಡಾಗ ನಮಗೆ ಕ್ಷಮಾ ಭಾವನೆ ಬಂದೇ ಬರ್ತದೆ. ಇಲ್ಲ, ಅವ್ರು ಯಾವುದೋ ಒಂದು ಕೆಟ್ಟ ಗುಣ ಅಥವಾ ಕೆಟ್ಟ ಸಂಘಕ್ಕೆ ಪ್ರಚೋದನೆಗೆ ಒಳಪಟ್ಟು ಅಥವಾ ಕೆಟ್ಟ ಸಂಘಕ್ಕೆ ಒಳಪಟ್ಟು ಯಾವುದೋ ಒಂದು ಕೆಟ್ಟ ಸಂಘಕ್ಕೆ, ಕೆಟ್ಟ ಮಾತುಗಳು ಅಥವಾ ಕೆಟ್ಟ ನಡತೆಗೆ ಒಳಪಟ್ಟು ಅವ್ರು ಆ ರೀತಿ ಕರ್ಮ ಮಾಡ್ತಾ ಇದ್ದಾರೆ ಅಷ್ಟೇ ವಿನಃ ಒಳಗಡೆ ಶ್ರೇಷ್ಠ ಗುಣ ಇದೆ, ಶ್ರೇಷ್ಠ ಸಂಸ್ಕಾರ ಇದೆ, ಅದನ್ನೇ ನಾವು ಫೋಕಸ್ ಮಾಡ್ತಾ ಹೋದರೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಕ್ಷಮಾಭಾವನೆ ಬಂದೇ ಬರ್ತದೆ. ಇದು ಒಂದು ಸಹಜವಾದಂತಹ ಯುಕ್ತಿ. ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಹೇಳುವಂಥ ಸಂದೇಶ, ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಬ್ರಿಂಗ್ಸ್ ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್. ನಾವು ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕೆ ನಮ್ಮಿಂದ ಆಗೋದಿಲ್ಲ. ಫಸ್ಟ್ ಸೆಲ್ಫನ್ನು ಚೇಂಜ್ ಮಾಡ್ತಾರೆ. ನಾನು ಹೇಗಿರ್ತೀನೋ ಇದು ಮಾತ್ರ ಸತ್ಯ, ನಾನು ಬೇರೆಯವ್ರನ್ನ ನೋಡುವಂಥ ಎಟಿಟ್ಯೂಡ್ ಹಾಗೆ ಇರ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಆಡ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳೋದೇ ಅವನ ಗುಣ ಇತ್ತು. ಬೇರೆಯವ್ರನ್ನ ಕಂಡಾಗ ಅವರು ಸತ್ಯ ಹೇಳಿದ್ರು ಇವರಿಗೆ ಸುಳ್ಳು ಅಂತಲೇ ಅನಿಸ್ತದೆ. ಒಬ್ಬ ವ್ಯಕ್ತಿಗೆ ಪ್ರತಿಯೊಂದಕ್ಕೂ ಸಹ ಆವೇಶದಲ್ಲಿ ಬರುತ್ತೆ, ಪ್ರತಿಯೊಂದಕ್ಕೂ ಸಹ ಕ್ರೋಧದಲ್ಲಿ ಬರುತ್ತೆ. ಆವಾಗ ಬೇರೆಯವ್ರನ್ನ ಕಂಡಾಗ ಅವ್ರು ಸಿಟ್ಟು ಮಾಡ್ತಾರೆ, ಅವ್ರ ಆವೇಶದಲ್ಲಿ ಬರ್ತಾರೆ ಅನ್ನುವಂಥ ನೆಗೆಟಿವ್ ಎಟಿಟ್ಯೂಡು ಸಹಜವಾಗಿ ಬರ್ತದೆ. ಅದಕ್ಕೋಸ್ಕರ ಹೇಳೋದಿಷ್ಟೇ, ಪ್ರತಿಯೊಬ್ಬರಲ್ಲಿದ್ದಂತಹ ಸ್ಪೆಷಾಲಿಟೀಸ್, ಒಳ್ಳೆಯ ಗುಣ, ಸದ್ಗುಣಗಳು, ಆತ್ಮನ ಶ್ರೇಷ್ಠ ಸಂಸ್ಕಾರವನ್ನು ನಾವು ನೋಡ್ತಾ ಹೋದರೆ ನ್ಯಾಚುರಲ್ ಆಗಿ ಆ ವ್ಯಕ್ತಿಯನ್ನು ಕಂಡಾಗ ಕ್ಷಮೆನೂ ಬರ್ತದೆ, ಪ್ರೀತಿನೂ ಬರ್ತದೆ, ಗೌರವನೂ ಬರ್ತದೆ. ಆವಾಗ ಸಂಬಂಧಗಳು ಇನ್ನಷ್ಟು ಸುಂದರವಾಗಿ ನಾವು ಕೂಡಿ ಬಾಳುವಂತಹ ಒಂದು ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಗ್ತದೆ. ಅದಕ್ಕೋಸ್ಕರ ಆತ್ಮೀಯರೇ, ಇವತ್ತು ತಮ್ಮ ಮುಂದೆ ಈ ವಿಷಯವನ್ನು ಹೇಳಬೇಕಾದ್ರೆ ಉದ್ದೇಶ ಇಷ್ಟೇ, ಸಹನೆ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಕ್ಷಮಿಸೋಣ, ಅದರ ನಂತರ ಮರ್ತು ಬಿಡೋಣ, ಆಮೇಲೆ ಕೊನೆಗೆ ಪ್ರೀತಿ ಕೊಡೋಣ, ಗೌರವ ಕೊಡೋಣ. ಈ ರೀತಿಯಾಗಿ ನಾವು ಜೀವನವನ್ನು ನಡೆಸ್ತಾ ಹೋದರೆ ಜೀವನ ಬಹಳ ಸುಲಭ, ಬಹಳ ಸುಂದರ, ಬಹಳ ಆನಂದಮಯ. ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡ್ತಾ ಹೋಗೋದು, ಅವರ ವಿಶೇಷತೆಯನ್ನು ಗ್ರಹಿಸ್ತಾ ಹೋಗೋದು. ಎಷ್ಟು ವಿಶೇಷ ಗುಣವನ್ನು ನಾವು ಗ್ರಹಣ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮಲ್ಲಿ ಶ್ರೇಷ್ಠ ಸಂಸ್ಕಾರ ಜಾಗೃತ ಆಗ್ತದೆ, ಮತ್ತು ಬೇರೆಯವರಲ್ಲಿದ್ದಂತಹ ಒಳ್ಳೆಯ ಗುಣವನ್ನು ಸಹ ಜಾಗೃತ ಮಾಡಲಿಕ್ಕೆ ನಾವು ಕಾರಣೀಕರ್ತರಾಗ್ತೇವೆ. ಅದಕ್ಕೋಸ್ಕರ ಕ್ಷಮೆ ಅನ್ನುವಂತಹ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಆ ಒಂದು ಮಹತ್ತರವಾದಂತಹ ಗುಣದಿಂದ ಅನೇಕರಿಗೆ ನಾವು ಆದರ್ಶ ಮೂರ್ತಿಗಳಾಗೋಣ. ಓಂ ಶಾಂತಿ.